ಸ್ನೇಹಿತರೆ, ಒಂದು ವೇಳೆ ನಾವು ಆರ್ಥಿಕ ದೃಷ್ಟಿಯಿಂದ ನೋಡೋದಾದರೆ ಮನೆಯಲ್ಲಿ ಬಳಸುವಂಥ ಕಸಬರಿಗೆ ಅಥವಾ ಪೊರಕೆ ತುಂಬಾ ಇಂಪಾರ್ಟೆಂಟ್ ಅಂತ ತಿಳಿಯಲಾಗಿದೆ. ಇಲ್ಲಿ ನಾವು ನಿಮ್ಗೆ ಹೇಳೋದಾದರೆ ಮನೆಯಲ್ಲಿ ಇರುವಂಥ ಪೊರಕೆಯು ಒಂದು ಯಾವ ರೀತಿಯಾದ ವಸ್ತು ಆಗಿದೆ ಅಂದರೆ ಇದರಲ್ಲಿ ಒಬ್ಬ ವ್ಯಕ್ತಿಯನ್ನು ಕೋಟ್ಯಾಧಿಪತಿಯನ್ನಾಗಿಸುವಂಥ ಸಾಮರ್ಥ್ಯ ಕೂಡ ಇದೆ. ಇನ್ನೊಂದೆಡೆ ಇದು ಬಡವರನ್ನು ಸಹ ಮಾಡುತ್ತದೆ. ಯಾಕಂದರೆ ನಮ್ಮ ಶಕುನ ಶಾಸ್ತ್ರದಲ್ಲಿ ಇದರ ಬಗ್ಗೆ ಇರುವಂಥ ಹಲವಾರು ಶಕುನ ಮತ್ತು ಅಪಶಕುನಗಳ ಬಗ್ಗೆನೂ ತಿಳಿಸಿದ್ದಾರೆ. ಹಾಗಾಗಿ ಒಂದು ವೇಳೆ ನೀವು ಸಹ ನಿಮ್ಮ ಮನೆಯಲ್ಲಿ ಪೊರಕೆ ಅಥವಾ ಕಸಬರಿಗೆಯನ್ನು ಬಳಸ್ತಾ ಇದ್ದರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನೀವು ತಿಳಿದುಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಶಾಸ್ತ್ರಗಳ ಅನುಸಾರವಾಗಿ ಪೊರಕೆ ಅಥವಾ ಕಸಬರಿಗೆಯನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು, ಯಾವ ರೀತಿಯಾಗಿ ಅದನ್ನು ಇಡಬೇಕು, ಯಾವ ರೀತಿಯಾಗಿ ಒಂದು ಪೊರಕೆ ನಿಮ್ಮನ್ನು ಕೋಟ್ಯಾಧೀಶರನ್ನಾಗಿಸಬಹುದು, ಈ ಎಲ್ಲ ವಿಷಯದ ಬಗ್ಗೆ ತುಂಬಾ ವಿಸ್ತಾರವಾಗಿ ತಿಳಿಸ್ಕೊಡ್ತೀನಿ. ಒಂದು ವೇಳೆ ನಮ್ಮ ಶಾಸ್ತ್ರಗಳ ಅನುಸಾರವಾಗಿ ನೋಡೋದಾದರೆ ಪೊರಕೆಯು ತಾಯಿ ಲಕ್ಷ್ಮೀದೇವಿಯ ಸ್ವರೂಪವೇ ಆಗಿದೆ. ಒಂದು ವೇಳೆ ಕಸಗುಡಿಸುವಂಥ ಪೊರಕೆಯನ್ನಾಗಲಿ ಕಸಬರಿಗೆಯನ್ನಾಗಲಿ ನೀವು ತಪ್ಪಾದ ರೀತಿಯಲ್ಲಿ ಬಳಸಿಕೊಂಡ್ರೆ ಜೀವನದಲ್ಲಿ ದರಿದ್ರತೆಯು ಆವರಿಸಿಕೊಳ್ಳುತ್ತದೆ. ಒಂದು ವೇಳೆ ಸರಿಯಾದ ರೀತಿಯಲ್ಲಿ ನೀವು ಪೊರಕೆಯನ್ನು ಬಳಸ್ತಾ ಇದ್ದರೆ ಇದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸಿನ ದ್ವಾರಗಳು ಖಂಡಿತವಾಗಿ ತೆರೆದುಕೊಳ್ಳುತ್ತವೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಜೀವನ ನಾರ್ಮಲ್ ಆಗಿ ನಡೀತಾ ಇದ್ದರೆ ಇಲ್ಲಿ ಯಾವ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆದರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದರೆ, ನಿರಂತರವಾಗಿ ಹಣ ವ್ಯರ್ಥವಾಗಿ ಖರ್ಚು ಆಗ್ತಾ ಇದ್ದರೆ, ಮನೆಯಲ್ಲಿ ಯಾವ ಮಂಗಳ ಕಾರ್ಯಗಳು ನಡೀತಾ ಇಲ್ಲ ಅಂದರೆ ಇಂಥ ಸ್ಥಿತಿಯಲ್ಲಿ ಕೆಲವು ವಿಷಯಗಳ ಬಗ್ಗೆ ನೀವು ತಿಳಿದುಕೊಳ್ಳೋದು, ಎಚ್ಚರಿಕೆ ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ. ಮನೆಯಲ್ಲಿರುವಂಥ ಕೆಟ್ಟ ವಿಷಯಗಳೇ ಈ ಎಲ್ಲ ವಿಷಯಗಳಿಗೆ ಕಾರಣ ಕೂಡ ಆಗಿವೆ. ಅವುಗಳಲ್ಲಿ ಪೊರಕೆ ಅಥವಾ ಕಸಬರಿಗೆಯೂ ಒಂದು ಆಗಿದೆ. ಮನೆಯಲ್ಲಿರುವಂಥ ಹಲವಾರು ನೆಗೆಟಿವ್ ಎನರ್ಜಿಗಳಿಗೆ ಕಾರಣ ಕೂಡ ಆಗಿರುತ್ತದೆ ಮತ್ತು ಪಾಸಿಟಿವ್ ಶಕ್ತಿಗಳನ್ನು ಆಕರ್ಷಣೆ ಮಾಡುವಂಥ ಕಾರ್ಯವನ್ನು ಸಹ ಪೊರಕೆಯೇ ಮಾಡುತ್ತದೆ. ಒಂದು ವೇಳೆ ತಪ್ಪಾದ ಸಮಯದಲ್ಲಿ ಪೊರಕೆಯನ್ನು ಉಪಯೋಗ ಮಾಡಿದ್ರೆ ಇದರಿಂದ ಮನೆಯಲ್ಲಿ ಬಡತನ, ದರಿದ್ರತೆಯು ಬರುತ್ತದೆ. ಇನ್ನೊಂದೆಡೆ ನೀವು ಪೊರಕೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ಇದು ನಿಮ್ಮನ್ನು ಕೋಟ್ಯಾಧೀಶರನ್ನಾಗಿಸಬಹುದು. ಸ್ನೇಹಿತರೆ, ಈ ವರ್ತಮಾನ ಕಾಲದಲ್ಲಿ ಜನರ ಬಳಿ ಹೆಚ್ಚಿನ ಸಮಯ ಕೂಡ ಇರೋದಿಲ್ಲ. ಇದರಿಂದ ಸರಿಯಾಗಿ ಅವರು ತಮ್ಮ ಮನೆಯನ್ನು ಕ್ಲೀನ್ ಕೂಡ ಮಾಡ್ತಾ ಇರೋದಿಲ್ಲ. ಆದರೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ನಿಮಗೆ ಕೆಲವು ಸಲಹೆಗಳನ್ನು ಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ದರೆ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ. ಈ ಮೂಲಕ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಸ್ನೇಹಿತರೆ, ಒಂದು ವೇಳೆ ಮುಂಜಾನೆ ಸಮಯದಲ್ಲಿ ನಿಮಗೆ ಕಸ ಗುಡಿಸಲು ಸಾಧ್ಯವಾಗ್ತಾ ಇಲ್ಲ ಅಂದರೆ ಸಾಧ್ಯವಾದಷ್ಟು ಮುಂಜಾನೆ ಬೇಗನೆ ಎದ್ದೇಳಲು ಪ್ರಯತ್ನ ಮಾಡಿರಿ. 10 ನಿಮಿಷದ ತನಕ ನಿಮ್ಮ ಮನೆಯನ್ನು ನೀವು ಕ್ಲೀನ್ ಮಾಡಬೇಕು. ಯಾವ ಕಸವು ನೀವು ಕ್ಲೀನ್ ಮಾಡಿದಾಗ ಸಿಗುತ್ತದೆಯೋ ಅದನ್ನು ನೀವು ಎಸೆಯಬಾರದು. ಅದನ್ನು ಒಂದು ಸ್ಥಾನದಲ್ಲಿ ಮುಚ್ಚಿ ಇಡಬೇಕು. ಒಂದು ವೇಳೆ ಸಾಯಂಕಾಲದ ಸಮಯದಲ್ಲಿ ನೀವು ಕಸವನ್ನು ಗುಡಿಸ್ತಾ ಇದ್ದರೆ ಇಲ್ಲಿ ಯಾವ ಕಸವನ್ನು ನೀವು ಕೂಡು ಹಾಕಿ ಇಟ್ಟಿರ್ತೀರೋ ಯಾವುದೇ ಕಾರಣಕ್ಕೂ ಅದನ್ನು ನೀವು ಸಾಯಂಕಾಲ ಮನೆಯ ಆಚೆ ಎಸೆಯಬಾರದು. ಈಗ ನಾವು ನಿಮಗೆ ಯಾವ ಸಮಯದಲ್ಲಿ ಪಕ್ಷದಲ್ಲಿ ಪೊರಕೆಯನ್ನು ಖರೀದಿ ಮಾಡ್ಬೋದಂತ ತಿಳಿಸ್ಕೊಡ್ತೀವಿ ಮತ್ತು ಯಾವ ದಿನ ಅದನ್ನು ಖರೀದಿ ಮಾಡಬೇಕು, ಯಾವ ದಿನ ಅದನ್ನು ಆಚೆ ಹಾಕಬೇಕು ಮತ್ತು ಯಾವ ದಿನದಿಂದ ಹೊಸ ಪೊರಕೆಯ ಬಳಕೆಯನ್ನು ಮಾಡಬೇಕು. ಸ್ನೇಹಿತರೆ, ಇಲ್ಲಿ ಎಲ್ಲಕ್ಕಿಂತ ಮೊದಲು ನಾವು ನಿಮ್ಗೆ ಹೇಳೋದಾದರೆ ವಾರದಲ್ಲಿ 7 ದಿನಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ದಿನ ಯಾವ ರೀತಿ ಇರುತ್ತವೆ ಅಂದರೆ ಇವುಗಳನ್ನು ಸೌಮ್ಯವಾರ ಅಂತಾರೆ. ಅಂದರೆ ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ, ಈ 4 ದಿನಗಳನ್ನು ನಾವು ಸೌಮ್ಯವಾರ ಅಂತ ಕರೆಯುತ್ತೇವೆ. ಇಲ್ಲಿ ಮಂಗಳವಾರ, ಶನಿವಾರ, ರವಿವಾರ ಆಗಲಿ ಈ 3 ದಿನಗಳನ್ನು ರೂಢ ಸಂಖ್ಯಕ ವಾರ ಅಂತ ಕರೆಯುತ್ತಾರೆ. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನೀವು ಸೌಮ್ಯವಾರಗಳಲ್ಲಿ ಪೊರಕೆಯನ್ನು ಖರೀದಿ ಮಾಡಬಾರದು. ಒಂದು ವೇಳೆ ನೀವು ರೂ ಸಂಧ್ಯಕ್ ವಾರದಲ್ಲಿ ಪೊರಕೆಗಳನ್ನು ಖರೀದಿ ಮಾಡಿದ್ರೆ ಇವು ನಿಮಗೆ ಹೆಚ್ಚಿನ ಲಾಭಗಳನ್ನು ಖಂಡಿತವಾಗಿ ಕೊಡುತ್ತವೆ. ದೀಪಾವಳಿ, ಧನತ್ರಯೋದಶಿ ಅಂತಹ ದಿನಗಳಲ್ಲೂ ಸಹ ನೀವು ಪೊರಕೆಯನ್ನು ಖರೀದಿ ಮಾಡಿ ಮನೆಗೆ ತರಬಹುದು. ಇವುಗಳನ್ನು ಅತ್ಯಂತ ಶುಭ ಮತ್ತು ಲಕ್ಕಿ ಅಂತಲೇ ಹೇಳ್ಬೋದು. ಒಂದು ವೇಳೆ ಸೌಮ್ಯ ವಾರದಲ್ಲಿ ಪೊರಕೆಯನ್ನು ಖರೀದಿ ಮಾಡಿದ್ರೆ ಜೀವನದಲ್ಲಿ ಧನ ಸಂಪತ್ತಿನ ಹಾನಿಯಾಗಲು ಶುರುವಾಗಿರುತ್ತೆ. ಯಾವಾಗ ನೀವು ಹೊಸ ಪೊರಕೆಯನ್ನು ಖರೀದಿ ಮಾಡಿ ಮನೆಗೆ ತರ್ತೀರೋ ಶನಿವಾರದಿಂದಲೇ ಅದರ ಬಳಕೆಯನ್ನು ಮಾಡಲು ಶುರು ಮಾಡಿರಿ. ಒಂದು ವೇಳೆ ದಿಕ್ಕಿನ ಬಗ್ಗೆ ನಾವು ಹೇಳೋದಾದರೆ ಯಾವ ದಿಕ್ಕಿನಲ್ಲಿ ನಾವು ದೇವರ ಕೋಣೆಯ ನಿರ್ಮಾಣ ಮಾಡಿರ್ತೀವೋ ಅಂದರೆ ಈಶಾನ್ಯ ದಿಕ್ಕು, ನಾರ್ತ್ ಈಸ್ಟ್ ಕಾರ್ನರ್ ಆಫ್ ದ ಹೌಸ್ ಆಗಿರುತ್ತೆ. ಈ ಕ್ಷೇತ್ರದಲ್ಲಿ
ಯಾವುದೇ ಕಾರಣಕ್ಕೂ ಪೊರಕೆಯನ್ನು ಇಡಬಾರದು. ಯಾಕಂದರೆ ಅಲ್ಲಿ ಪೂಜೆ ಮಾಡುವಂಥ ಸ್ಥಳ ಇರುತ್ತದೆ. ಮರೆತರೂ ಸಹ ದೇವರ ಕೋಣೆಯಲ್ಲಿ ಪೊರಕೆ ಅಥವಾ ಕಸಬರಿಗೆಯನ್ನು ಇಡಬಾರದು. ಒಂದು ವೇಳೆ ಪೂಜೆ ಮಾಡುವಂಥ ಸ್ಥಾನದಲ್ಲಿ ಪೊರಕೆಯನ್ನು ಇಟ್ಟರೆ ನಿಮ್ಮ ದೇವರ ಕೋಣೆಯಲ್ಲಿ ದೇವರ ಆಗಮನದಲ್ಲಿ ತೊಂದರೆಗಳು ಉಂಟಾಗುತ್ತವೆ. ಕುಟುಂಬದಲ್ಲಿ ದುಃಖ ಸಮಸ್ಯೆಗಳ ಆಗಮನವೂ ಆಗುತ್ತದೆ. ಹಾಗಾಗಿ ಮರೆತರೂ ಸಹ ಈಶಾನ್ಯ ದಿಕ್ಕಿನಲ್ಲಿ ಪೊರಕೆಯನ್ನು ಇಡಬಾರದು. ನಿಮ್ಮ ಮನೆಯಲ್ಲಿ ದಕ್ಷಿಣ ಪಶ್ಚಿಮ ಮೂಲೆಯಲ್ಲಿ ಅಂದರೆ ನೈಋತ್ಯ ದಿಕ್ಕಿನಲ್ಲಿ ಇಡಬಹುದು. ಇದರಿಂದ ತಾಯಿ ಲಕ್ಷ್ಮೀದೇವಿಯ ವಾಸ ನಿಮ್ಮ ಮನೆಯಲ್ಲಿ ಸುಗಮವಾಗಿ ಆಗುತ್ತದೆ. ಇದರಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ಎದುರಾಗೋದಿಲ್ಲ. ಒಂದು ಮಾಹಿತಿಯ ಅನುಸಾರವಾಗಿ ದಕ್ಷಿಣ ಪಶ್ಚಿಮ ಮೂಲೆಯಲ್ಲಿ ಅಂದರೆ ವಾಯುವ್ಯ ದಿಕ್ಕಿನಲ್ಲಿರುವಂಥ ಮೂಲೆಯು ಮನೆಯ ಮಾಲೀಕರ ದಿಕ್ಕು ಆಗಿರುತ್ತದೆ. ಒಂದು ವೇಳೆ ಈ ವಾಯವ್ಯ ದಿಕ್ಕಿನಲ್ಲಿ ಪೊರಕೆಯನ್ನು ನೀವು ಇಟ್ಟರೆ ಇದರಿಂದ ಮನೆಯ ಮಾಲೀಕರು ಹಗಲು ರಾತ್ರಿ ಉದ್ಧಾರ ಆಗೋದನ್ನು ನೀವೇ ನೋಡ್ತೀರಾ. ಸ್ನೇಹಿತರೆ, ಇಲ್ಲಿ ಯಾವ ಸಮಯದಲ್ಲಿ ಕಸವನ್ನು ಗುಡಿಸ್ಬೇಕಂದ್ರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ನಮ್ಮ ಶಾಸ್ತ್ರದಲ್ಲಿ ನೆಲವನ್ನು ಒರೆಸಲು ಕಸವನ್ನು ಗುಡಿಸಲು 4 ವೇಳೆಗಳ ಬಗ್ಗೆ ತಿಳಿಸಿದ್ದಾರೆ. ಈ ಮೊದಲನೆಯ 4 ಸಮಯದಲ್ಲಿ ಕಸ ಗುಡಿಸೋದಾಗಲಿ ನೆಲ ಒರೆಸೋದನ್ನು ಮಾಡಬೇಕು. ಒಂದು ವೇಳೆ ರಾತ್ರಿಯ 4 ವೇಳೆಗಳಲ್ಲಿ ಕಸವನ್ನು ಗುಡಿಸಿದ್ರೆ ನೆಲವನ್ನು ಒರೆಸಿದ್ರೆ ದರಿದ್ರತೆ ನಿಮ್ಮ ಮನೆಗೆ ಬರುತ್ತದೆ. ಆದರೆ ವರ್ತಮಾನ ಸಮಯದಲ್ಲಿ ಜನರ ಬಳಿ ಹೆಚ್ಚಿನ ಸಮಯ ಇರೋದಿಲ್ಲ. ಹಾಗಾಗಿ ಅವರಿಗೆ ಸರಿಯಾದ ಸಮಯದಲ್ಲಿ ನೆಲವನ್ನು ಒರೆಸಲು ಕಸ ಗುಡಿಸಲು ಸಾಧ್ಯವಾಗುತ್ತಿಲ್ಲ. ಆದರೆ ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ಸಾಧ್ಯವಾದಷ್ಟು ಮುಂಜಾನೆಯ 4 ಸಮಯದಲ್ಲಿ ಕಸ ಗುಡಿಸಲು ನೆಲ ಒರೆಸಲು ಪ್ರಯತ್ನ ಮಾಡಬೇಕು. ಸ್ನೇಹಿತರೆ, ಯಾವಾಗ ನೀವು ನಿಮ್ಮ ಮನಸ್ಸನ್ನಾಗಲಿ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ತೀರೋ ಖಂಡಿತವಾಗಿ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡ್ತಾರೆ. ತಾಯಿ ಲಕ್ಷ್ಮೀದೇವಿ ಅಂತೂ ಸ್ವಚ್ಛತೆಯನ್ನು ಇಷ್ಟಪಡುತ್ತಾರೆ. ಈ ಒಂದು ಕಾರಣದಿಂದಾಗಿ ತಾಯಿ ಲಕ್ಷ್ಮೀದೇವಿಯ ಆಗಮನಕ್ಕಾಗಿ ನೀವು ನಿಮ್ಮ ಮನೆಯಲ್ಲಿ ಒಂದು ಸ್ವಚ್ಛವಾದ ಸ್ಥಾನವನ್ನು ಆಯ್ಕೆ ಮಾಡಿ ಇಟ್ಕೊಳ್ಬೇಕು. ಯಾವತ್ತಿಗೂ ಆ ಸ್ಥಾನವನ್ನು ಕ್ಲೀನ್ ಮಾಡುತ್ತಲೇ ಇರಬೇಕು. ಇಲ್ಲಿ ನಾವು ನಿಮ್ಗೆ ಹೇಳ್ಬೇಕಂದ್ರೆ ರಾತ್ರಿ ವೇಳೆಯಲ್ಲಿ ಪೊರಕೆಯನ್ನು ಆಚೆ ತೆಗೆಯಬೇಕು. ಆದರೆ ಕಸ ಗುಡಿಸಿದ ನಂತರ ಕಸವನ್ನು ಯಾವುದೇ ಕಾರಣಕ್ಕೂ ಆಚೆ ಎಸೆಯಬಾರದು. ಕಸ ಗುಡಿಸುವಾಗ ಪೊರಕೆಗೆ ಪಾದವು ಸ್ಪರ್ಶ ಆದರೆ ಅದನ್ನು ದರಿದ್ರತೆಯ ಸಂಕೇತ ಅಂತ ತಿಳಿಯಲಾಗಿದೆ. ಹಾಗಾಗಿ ಕಸ ಗುಡಿಸುವಾಗ ಅದಕ್ಕೆ ಪಾದವನ್ನು ಸ್ಪರ್ಶ ಮಾಡಬಾರದು. ಸಾಯಂಕಾಲದ ಸಮಯದಲ್ಲಿ ಸೂರ್ಯಾಸ್ತ ಆಗುವ ಮುನ್ನ ಪೊರಕೆಯ ಮಣ್ಣನ್ನು ಯಾವತ್ತಿಗೂ ಮನೆಯಿಂದ ಆಚೆ ತೆಗೆದುಹಾಕಬಾರದು. ಶಾಸ್ತ್ರಗಳಲ್ಲಿ ಈ ಮಣ್ಣಿಗೆ ಮಾಂತ್ರಿಕ ಮಣ್ಣು ಅಂತ ಕರೆಯುತ್ತಾರೆ. ಒಂದು ವೇಳೆ ಈ ಮಣ್ಣನ್ನು ನೀವು ಆಚೆ ತೆಗೆದುಹಾಕಿದ್ರೆ ಇಲ್ಲಿ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆ ಬಿಟ್ಟು ಆಚೆ ಹೋಗುತ್ತಾರೆ. ಸ್ನೇಹಿತರೆ, ಯಾವತ್ತಿಗೂ ನಿಮ್ಮ ಮನೆಯಲ್ಲಿ ಪೊರಕೆಯನ್ನು ನೀವು ಮುಚ್ಚಿ ಇಡಬೇಕು. ದರಿದ್ರವಾಗಿರುವ ಸ್ಥಾನದಲ್ಲಿ ಪೊರಕೆ ಇಡೋದು ಅಪಶಕುನ ಅಂತ ತಿಳಿಸಿದ್ದಾರೆ. ಯಾವತ್ತಿಗೂ ಊಟ ಮಾಡುವಂಥ ಕೋಣೆಯಲ್ಲಾಗಲಿ ಮತ್ತು ಮಲಗುವಂಥ ಪಲ್ಲಂಗದ ಕೆಳಗಡೆ ಪೊರಕೆಯನ್ನು ಇಡಬಾರದು. ಈ ರೀತಿ ತಪ್ಪು ನಡೆದರೆ ಅನ್ನ ಭಂಡಾರದಲ್ಲಿ ಕೊರತೆ ಉಂಟಾಗುತ್ತದೆ. ಇಲ್ಲಿ ಆರೋಗ್ಯದ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತವೆ. ಸ್ನೇಹಿತರೆ, ಅಚಾನಕವಾಗಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮಕ್ಕಳು ಕಸ ಗುಡಿಸಲು ಶುರು ಮಾಡಿದ್ರೆ ಇಲ್ಲಿ ನಿಮ್ಮ ಮನೆಗೆ ಅತಿಥಿಗಳ ಆಗಮನ ಆಗಲಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ಇದು ಪೊರಕೆಗೆ ಸಂಬಂಧಪಟ್ಟಂಥ ಶಕುನ ಅಂತ ತಿಳಿಯಲಾಗಿದೆ. ನಿಯಮಿತ ರೂಪದಲ್ಲಿ ಒಂದು ವೇಳೆ ಸೂರ್ಯಾಸ್ತ ಆಗುವ ಮುನ್ನ ನೆಲವನ್ನು ಒರೆಸಿದ್ರೆ ಇದರಿಂದ ತಾಯಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ವಾಸ ಮಾಡಲು ಶುರು ಮಾಡ್ತಾರೆ. ಪ್ರಾಚೀನ ಮಾಹಿತಿಯ ಪ್ರಕಾರ ಒಂದು ವೇಳೆ ಗುರುವಾರದ ದಿನ ನಿಮ್ಮ ಮನೆಯಲ್ಲಿ ನೀವು ನೆಲವನ್ನು ಒರೆಸಿದ್ರೆ ತಾಯಿ ಲಕ್ಷ್ಮೀದೇವಿ ತುಂಬ ಸಿಟ್ಟಾಗುತ್ತಾರೆ. ಹಾಗಾಗಿ ಮರೆತರು ಗುರುವಾರದ ದಿನ ನೆಲವನ್ನು ಒರೆಸೋದಾಗಲಿ ಕಸ ಗುಡಿಸೋದು ಮಾಡಬಾರದು. ಶನಿವಾರ ಆಗಲಿ ರವಿವಾರ ಮನೆಯಲ್ಲಿ ನೆಲವನ್ನು ಒರೆಸಲು ಕಸ ಗುಡಿಸಲು ಸರ್ವೋತ್ತಮ ದಿನಗಳು ಅಂತ ತಿಳಿಯಲಾಗಿದೆ. ಒಂದು ವೇಳೆ ಈ ದಿನ ಮನೆಯಲ್ಲಿ ನೀವು ನೆಲವನ್ನು ಒರೆಸಿದ್ರೆ ಒರೆಸುವಂಥ ನೀರಿನಲ್ಲಿ 1 ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ನೆಲ ಒರೆಸಿದ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯ ಸಂಚಾರ ಆಗುತ್ತದೆ. ನೆಗೆಟಿವ್ ಎನರ್ಜಿಗಳು ನಾಶ ಆಗುತ್ತವೆ. ಒಂದು ವೇಳೆ ಆರ್ಥಿಕ ಸಮಸ್ಯೆಗಳಿಂದ ನೀವು ಆಚೆ ಬರಲು ಇಷ್ಟಪಡ್ತಾ ಇದ್ದರೆ ನೀವು ಅರ್ಲಿ ಮಾರ್ನಿಂಗ್ ಅಂದರೆ ಮುಂಜಾನೆ 4:30 ಹಿಡ್ಕೊಂಡು 5 ಗಂಟೆ ಒಳಗಡೆ ನಿಮ್ಮ ಮನೆಯ ಹತ್ತಿರದಲ್ಲಿರುವಂಥ ದೇವಾಲಯ ಅಥವಾ ದೇವಸ್ಥಾನಕ್ಕೆ ಹೋಗಿರಿ. ಅಲ್ಲಿಯೂ ಯಾರಿಗೂ ತಿಳಿಯದ ಹಾಗೆ 3 ಪೊರಕೆಗಳನ್ನು ಗುಪ್ತವಾಗಿ ಇಟ್ಟು ಬರಬೇಕು. ಇದರಿಂದ ಆರ್ಥಿಕ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಕೂಡ ದೊರೆಯುತ್ತದೆ. ಮಾಹಿತಿ ಇಷ್ಟ ಆದರೆ ಜೈ ಮಹಾಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.